ಅಬಾ ಬಾರಿ ಹಾಕ್ಸಾರಲ್ಲಪ್ಪ ಥಿಯೇಟ್ರು. ಥಿಯೇಟರ್ ನೋಡಿದಿಲ್ಲ, ಹಿಂಗ ಹಾಕ್ಸ್ಬೇಕು ನಮ್ಮೂರಲ್ಲಿ ಥಿಯೇಟರ್ ನಾವು. ಅಪ್ಪ ಮಾಸ್ತರ್ ಹೇಳಿ ನಾನು ಹಿಂಗ ಹಾಕಂಗಿಲ್ಲ ಥಿಯೇಟರ್, ನಿಮ್ದು ಹಳ್ಳಿ ಊರು ಸಣ್ಣ ಥಿಯೇಟರ್ ಹಾಕೋಣ ಹೇಳ್ತಾನ. ಹೇಳಪ್ಪ ಅವನಿಗೆ ಮಾಸ್ತರ್ ಹೇಳು. ಅವರೇ ಹೇಳ್ತಾರೆ ನಾವು ಹೊಲ ಮನೆ ಎಲ್ಲ ಹೋಗ್ಲಿ ನಮ್ಮೂರಿಗೆ ಹಿಂಗ ಥಿಯೇಟರ್ ಹಾಕ್ಸ್ಬೇಕು, ಇದಕ್ಕಿಂತ ಚಲೋ ಹಾಕ್ಸೋಣ. ತಲೆ ಕೆಡಿಸೋಬೇಡ ನೀವು. ಆ ಮಾಸ್ತರ್ಗೆ ಏನು ಗೊತ್ತಾಗುತ್ತೆ, ನಾನು ಹೇಳ್ತೇನೆ ಅವ್ನಿಗೆ. ಅಪ್ಪ ಆ ಮಾಸ್ತರ್ ಹೇಳ್ಬೇಕು ನೀನು, ಹಿಂಗ ಅಂತ ಹೇಳ್ಬೇಕು ನೀನು. ಆಯ್ತು ಬಿಡ್ಲಿ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಮಾಸ್ತರ್ ಹೇಳಿನಿ 2 ಎಕರೆ ಹೊಲ ಕೊಡ್ತೀನಿ ಅಂತ ಹೇಳಿದೀನಿ. ಹೊಲ ಹೋದ್ರೆ ಚಿಂತಿಲ್ಲ, ಒಟ್ಟು ನಿನ್ ಪಾತ್ರ ಇಡೀ ಊರಿಗೆ ನಿಂದೆ ಹೈಲೈಟ್ ಆಗ್ಬೇಕು, ಹಂಗ ಕಲ್ಸಕ್ ಕೇಳ್ತೀನಿ ಆಯ್ತಾ? ಹೌದಪ್ಪ, ನೀ ಇಷ್ಟ ಹೇಳಿದಿಲ್ಲ ಗೌಡ್ರ ಮಗ ಹೌದಂತ ಅಂದಿರ್ಬೇಕು. ಈಗ ಮಾಸ್ತರ್ ಎಲ್ಲಿರ್ತಾನೆ? ಅಲ್ಲಿ ಯಾಕ ಅದೇ ತಾಲೀಮ್ ಕೊಲೆಗಿರ್ತಾನ ಅವನು. ಹೌದಾ, ಕೋಲೆಗಿರ್ತಾನೆ? ಹೌದಲ್ಲ, ಹೇಳಿ ಹೋಗ್ಬೇಡ. ಮಾಸ್ತರ ಇಲ್ಲಿ ನೀನು, ನಾನು ತಾಲೀಮ್ ಕೊಲಿಗೆ ಹೋಗಿದ್ದೆ. ಏನ್ ಮಾಡಕತ್ತೀನಿ? ನಮಸ್ಕಾರ. ಇಲ್ಲಂತೀನೋ ಏನೋ ನನ್ನ ಮಗನಿಗೆ ಚಂದ ಕಲಿಸುವಂತಲ್ಲ. ಯಾಕೆ ನೀನು ಪುಕ್ಕಟ್ಟು ಕೊಟ್ಟು ನೀನು 2 ಎಕರೆ ಹೊಲ ನೋಡೋ, ನಿನಗೆ ಸರಿಯಾಗಿ ಹೇಳ್ತಾ ಇದೀನಿ. ಇಡೀ ಊರಾಗ ನನ್ನ ಮಗನ ಪಾರ್ಟಿ ಹೈಲೈಟ್ ಆಗ್ಬೇಕು, ಹಂಗ್ ಕಲಿಸ್ಬೇಕು ನೋಡಿ ನೀವು ಪಾರ್ಟು. ನೋಡ್ರ ನೀವ್ ಚಿಂತೆ ಬಿಡ್ರಿ ಅಂತ ಅವತ್ತ ಹೇಳಿನಿ. ನಾನ್ ನಿಮ್ಮ ಮಗನ ಪಾತ್ರ ಇಡೀ ಊರ್ ಮಂದಿ ಕೊಂಡಾಡ್ಬೇಕು, ಹಂಗ ಮಾಡಿಸ್ತೀನಿ. ಹಂಗ ಕಲಿಸ್ಬೇಕು, ಗೊತ್ತಾತಿಲ್ಲ? ಅಲ್ಲ ಸುಳ್ಳ 2 ಎಕರೆ ಹೊಲ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನಾನು ಬಹಳ ಮನುಷ್ಯನ ತಗೊಂಡಿನಿ. ಆದ್ರೆ ಸಣ್ಣ ಗೌಡ್ರು ಸ್ವಲ್ಪ ನಾವು ಹೇಳ್ದಂಗ ಮಾತಾಡೋದ್ರು, ಅವ್ರಿಗೂ ಅಟ್ ಅವನ್ ಕಲಿಯಂಗಿಲ್ಲೋ. ನೀನ್ ಎದು ಕಲ್ಸಿದ್ರು ನಿನ್ಗೆ 2 ಎಕರೆ ಹೊಲ ಯಾವ್ದು ಕೊಡ್ಸಿ, ನೀನ್ ಕಲಿಸ್ಬೇಕು ಅವನಿಗೆ. ಗೌಡ್ರ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಸಣ್ಣ ಗೌಡ್ರು ಪಾಯಿಂಟ್ ಫುಲ್ ಹೈಲೈಟ್ ಆಗೋದು ಮಾಡ್ಬೇಕು, ಮಾಡ್ಲೇಬೇಕು. ಅದ್ರ ಬಗ್ಗೆ ತಲೆ ಕೆಡಿಸೋಳಂಗಿಲ್ಲ ನೀನು. ಗೊತ್ತಾಗ್ತಿಲ್ಲ? ಇನ್ನೊಂದ್ ಮಾತಾ ಮಾಸ್ತರ, ಜಾತ್ರೆಗೆ ಥಿಯೇಟರ್ ನೋಡಿ ಬಂದಿದ್ದೀನಿ, ಅದಕ್ಕಿಂತ ಭಾರಿ ಹಾಕ್ಸ್ಬೇಕು ನಮ್ಮೂರ ಥಿಯೇಟ್ರು. ಕಂಪನಿ ನಾಟಕ ಥಿಯೇಟರ್ ಹಾಕ್ತಾನೆ ಗೌಡಪ್ಪ. ಅಲ್ರಿ ಗೌಡ್ರ, ಅದು ಕಂಪನಿ ನಾಟಕ. ಅದು ನನಗೆ ಗೊತ್ತಿಲ್ಲ. ಒಟ್ಟು ನಮ್ಮವ್ರಿಗೆ ಅದಕ್ಕೆ ಚಲೋ ಥಿಯೇಟರ್ ಹಾಕ್ಸ್ಬೇಕು. ನನ್ನ ಮಗನ ಪೋಸ್ಟ್ರು ಊರ್ ತುಂಬ ಎಲ್ಲಿ ಬೇಕಾದಲ್ಲಿ ಇರಬೇಕು, ಹಂಗ ಹಾಕಿಸ್ಬೇಕು ಥಿಯೇಟ್ರು. ಆತು ನೋಡ್ರಿ, ನಂದೇ ರೊಕ್ಕ ಖರ್ಚು ಮಾಡಕ್ ನೀವು ತಯಾರಿದ್ರಿ. ನೋಡ್ರಿ ನಿಮ್ಮೂರು ಬಸ್ ಸ್ಟ್ಯಾಂಡ್ ಐತಲ್ರಿ, ಅಲ್ಲಿಂದ ನಾವು ಥಿಯೇಟರ್ ಹಾಕಿಸ್ತೀವಲ್ಲ, ಅಲ್ಲಿ ತನ ಬರೋ ಗೌಡ್ರದ ಪೋಸ್ಟ್ ಹಾಕಿಸ್ತೀವಿ. ಯಪ್ಪ ನೋಡ್ದಿಲ್ಲ ಮಾಸ್ತರ, ಬರೀ ನಾನು ಪೋಸ್ಟ್ ಹಾಕ್ತಾನಂತ. ನಮ್ ಜೊತೆ ಹೀರೋನಿ ಪೋಸ್ಟರ್ ಬೇಡ ಏನು? ಆ ಹೀರೋನಿ ಪೋಸ್ಟರ್ ಬೇಕು ನನಗ, ಇಲ್ಲಾಂದ್ರೆ ನೋಡ ಪಾತ್ರ ಗಿತ್ರ ಮಾಡಂಗಿಲ್ಲ. ಈಗ ಹೇಳ್ತೀನಿ ನೋಡ್ ಮತ್ತೆ ಆಯ್ತು ತಗೊಳ್ಳೋ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸಿರ್ತೀಯ? ಅದೇ ಮತ್ತೆ ಆಕಿ ಜೊತೆಗಿರೋದಷ್ಟಲ್ಲವ, ಆಕಿ ನಿನ್ ಜೊತೆ ಚೆಕ್ ಬಿಡ್ಕೊಂಡಿರ್ಬೇಕು ಅಂತ ಫೋಟೋ ಪೋಸ್ಟ್ ಹಾಕಿಸ್ತೀನಿ. ಅದ್ರ ಬಗ್ಗೆ ನನ್ನ ಮಗ ಹೆಂಗ ಹೇಳಿದ್ನ ಹಂಗ ಪೋಸ್ಟ್ ಹಾಕಿಸ್ಬೇಕು, ಗೊತ್ತಾಗ್ತಿಲ್ಲ? ಆಯ್ತು ನೋಡ್ರಿ ಗೌಡ್ರ, ನಿಮ್ ಮಗನ ಪೋಸ್ಟ್ರು ಹೀರೋಯಿನ್ ಪೋಸ್ಟ್ರು ಊರ್ ತುಂಬಾ ಹಾಕಿಸ್ತಾನ. ಮಾಸ್ತರ, ನನ್ನ ಮಗ ಹೆಂಗ ಹೇಳಿದ್ನಲ್ಲ ಹಂಗ ಹಾಕ್ಬೇಕು. ಬಾ ಹೋಗೋಣ. ಎದಕ್ರಿ ತಡು ತಗೊಳ್ತೀಯೇನು? ಬ್ಯಾಡ್ ಬಿಡ್ರಿ, ಪ್ರಾಕ್ಟೀಸ್ ಹಚ್ತೀನಿ ಈಗ. ನನಗೆ ಗೊತ್ತಾಯ್ತು ನೀನು ಇನ್ನೂರಂಗಾಗುತ್ತೆ ಪ್ರಾಕ್ಟೀಸ್. ಅದ್ರ ಬಗ್ಗೆ ತಲೆ ಕೆಡಿಸೋಬೇಡ, ಬನ್ನಿ. ನೋಡ್ರಿ ಬನ್ನಿ. ಯಪ್ಪು ಕರ್ಮಪ್ಪ ಯಪ್ಪ, ಒಳ್ಳೆ ಒಪ್ಕೊಂಡಿನ ನಂಗಾಗೈತಿ ನಾಟಕಕ್ಕೆ. ಅಲ್ಲ 2 ಎಕರೆ ಹೊಲಕ್ಕೆ ಆಸೆ ಬಿದ್ದು ನಾಟಕ ಕೆಲ್ಸಕ್ಕೆ ಬಂದಿನಲ್ಲ, ಮೊದಲು ನಾ ಮೂರ್ಖಾಗಿನಿ, ಒಪ್ಕೊಂಡಿನಿ, ಅರ್ಧ ದುಡಿದೀನಿ. ಇನ್ನು 2 ಎಕರೆ ಯಾಕೆ ಬಿಡೋದು? ಅಲ್ರಿ, ಮೊದಲ 4 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಬರ್ತಿದ್ರಿ, ಈಗ 8 ದಿವ್ಸಕ್ಕೊಮ್ಮೆ 15 ದಿವ್ಸಕ್ಕೆ ಬರಾಕತ್ತಿರಲ್ಲ, ಯಾಕ? ಅಲ್ಲಿ ಕೆಲಸ ಬಾಳ ಇರ್ತದೆ, ಪದೇ ಇಲ್ಲಿ ಬರಾಕತ್ತೇನ? ಇಲ್ಲಿ ಏನೈತಿ ಕೆಲಸ? ಅಲ್ಲಿ ನಾನು ಕೈ ತುಂಬಾ ಸಂಬಳ ಬರ್ತೈತಿ, ಅಲ್ಲಿ ಕೆಲಸ ಇರ್ತೈತಿ. ಇಲ್ಲಿ ಬಂದ್ರೆ ಏನ್ ಮಾಡ್ಲಿ ನಾನು? ಮೊದಲ್ ಕೆಲಸ ಇರ್ತಿದ್ದಿಲ್ಲ ನಿಮಗ, ಈಗ
ಕೆಲಸ ಬಾಳ ಅದಾವ ನಿಮಗ. ಮೊದ್ಲೇ ಹುರುಪ ಬ್ಯಾರೆ ಏನಾದ ಮೊದ್ಲು ಹಂಗಿತ್ತು, ಈಗ ಹಂಗ ಮಾಡಕಾಕತ್ತೇನ? ಜೀವನ ನೋಡೋದ್ ಬೇಡ, ಮಕ್ಳು ಮರಿ ಮುಂದ್ ಹುಡ್ತಾವು, ಅವ್ಕ್ ಜೀವನ ರೂಪಿಸ್ಕೊಡೋದ್ ಬೇಡ ಏನು? ನೀವ್ ಅಲ್ಲಿರ್ರಿ, ನಾನ್ ಇಲ್ಲಿರ್ತೀನಿ ಅಂದ್ರ ಮಕ್ಳು ಹುಡ್ತಾವ ನಮಗ. ನಾನೇನ್ ಅವಾಗ ಬಂದ್ ಹೋಗಲ್ಲೇನ? ಸಾಕಾಗಲ್ಲ ಮತ್ ನಿನಗ ದಿನ ಬರ್ಬೇಕಲ್ಲಿ. ಹೌದ್ ನೋಡ್ರಿ, ದಿನಾ ನೀವ್ ನನ್ನ ಹತ್ರನೇ ಇರ್ಬೇಕು ಅಂದ್ರ ನನಗ್ ಸಮಾಧಾನ. ಹಂಗಾರ ನಾನು ಒಂದು ಫೋಟೋ ಕೊಟ್ಬೇಕಂತಾಗ ಅದನ್ನ 3 ಹೊತ್ತು ನೋಡ್ಕೊಂತ ಕೂತ್ಕೊಂತಿ. ಫೋಟೋದಾಗ ಏನ್ ಜೀವ ಇರ್ತೈತೇನ್ರಿ? ನಾನಿರಲ್ಲ ಮತ್ತ. ಇರ್ತೀರಿ ನೀವು. ನಾನ್ ಇಲ್ಲಿ ಇರ್ತೀರಿ, ನೀವ್ ಅಲ್ಲಿ ಇರ್ತೀರಿ. ಅಲ್ಲಿದ್ರೇನಾತ? ಯಾವಾಗ್ಲೂ ನೀನ್ ನನ್ನ ಮನಸ್ನಾಗ ಇರ್ತಿ. ಮನಸ್ನಾಗ ಇದ್ರೆ ಏನಾತ್ರಿ? ನೀವು ನನ್ನ ಮನಸ್ನಾಗ ಇರ್ತೀರಿ, ನಾವು ಮನಸ್ನಾಗ ಇದ್ರ ಇರಾಕ್ ಆಗತ್ತೇನ್ರಿ? ಮತ್ ಏನ್ ಮಾಡ್ಬೇಕಂತ ಈಗ? ಒಟ್ಟ ನೀವು ನೌಕರಿ ಬಿಟ್ಟು ಬಂದ್ಬಿಡ್ರಿ. ಜಗಡ್ ಆಸ್ತಿ ಐತಿ, ನೌಕರಿ ತಗೊಂಡ್ ಏನ್ ಮಾಡ್ತೀರಿ ನೀವು? ಇಷ್ಟೆಲ್ಲ ಹೊಲ ಐತಿ ಅಂತಿ, ಇದೆಲ್ಲ ನಮ್ಮ ಅಪ್ಪ ಗಳಿಸಿದ್ದು. ನಾನ್ ಗಳಿಸಿದ್ದಂತ ಒಂದರ ಬ್ಯಾಡ ಏನ? ಗೌಡ್ರ ಅಂತ ಅನ್ಸಂದ್ರ ಸಾಕಾಗಲ್ಲ, ಗೌಡ್ರ ಮಗ ಹೆಂಗ ಅಂತ ಅನ್ಸಬೇಕು. ಅವಾಗ್ಲ ಒಂದ್ ಹೆಸರು, ಏನ ಗಂಡ ಅನ್ನೋದಕ್ಕೂ ಒಂದ್ ಹೆಸರು. ಅರ್ಥ ಆತೇನ? ಅರ್ಥ ಆಯ್ತ್ರಿ ನೀವ್ ಹೇಳೋದು. ಒಂದೊಂದ್ ಕೆಲ್ಸ ಮಾಡ್ರಿ, ನನ್ನ ಕರ್ಕೊಂಡ್ ಅಲ್ಲಿಗೆ ಹೋಗ್ಬಿಡ್ರಿ. ಇಬ್ರು ಕೂಡ ಆಯಾಗಿ ಆರಾಮಾಗಿರೋಣಂತ್ರಿ. ನಿನ್ನ ಕರ್ಕೊಂಡ್ ಹೋಗ್ಬಿಟ್ರೆ ಮುಗ್ದ ಹೋತು. ನಾನ್ ಕೆಲ್ಸಕ್ ಹೋಗ್ಲಿಲ್ಲಂಗ ನಿನ್ನ ಮಕಾನ ನೋಡ್ಕೊಂಡ್ ಕುಂದ್ರಬೇಕಾಕತಿ. ನೀನ್ ಕೆಲ್ಸಕ್ ಹೋಗ್ಬಿಡ್ತೀಯ, 3 ಹೊತ್ತು ಮನ್ಯಾಗ ಇರ್ಬೇಕಾತ್. ಮತ್ ನಾನು ಬಾಳ ತಲೆ ಕೆಡ್ಸಬೇಡ, ನನಗೂ ಅಲ್ಲಿದ್ದು ಸಾಕಾಗ್ಬಿಡತಿ. ಇಲ್ಲಿಗೆ ಟ್ರಾನ್ಸ್ಫರ್ ಅಂತ ಹೇಳೀನಿ, ಏನೋ ಕೊಡ್ತಾರಂತ ಹೇಳ್ಯಾರ. ಮುಂದಿನ ತಿಂಗಳು ಆಗ್ಬೋದು. ಇಲ್ಲಿಗೆ ಬಂದ್ ನಾನು ಸೆಟ್ಲ್ ಹಾಕನಂತ. ಆಯ್ತು ಬಿಡ್ರಿ, ನೀವ್ ಹೇಳೋದು ಸುದ್ದ ಆತು. ಮತ್ ನಿಮ್ ತಮ್ಮಂದೇನು ಬರೇ ನಾಟಕ ಅಂತ ಓಡೋಕ್ಕನ, ತಾಲೀಮು ಅದು ಇದಂತ ಹಂಗ ಓಡೋಕ್ಕನಲ್ಲವ. ಹೇಳಿ ನನಗೂ ಸಾಕಾಗೈತಿ. ನಮ್ಮ ಅಪ್ಪಗೂ ಅದ ಹುಚ್ಚ, ಅವನಿಗೆ ಅದ ಹುಚ್ಚು. ಇಬ್ರು ಎಲ್ಲಿ ನನ್ ಮಾತು ಕೇಳ್ತಾರ? ಪೂರಾ ಗೌಡ್ರ ಅಂತ ಹೇಳ್ಕೊಳದಷ್ಟ. ಮಾಡೋದ್ ನೋಡಿದ್ರ ಆ ನಾಟಕದ ಕೆಲ್ಸ. ನನಗೂ ಅವ್ ಹೇಳಿ ಸಾಕಾಗ್ಬಿಟ್ಟತ್ರಿ. ಬರೀ ಅದ ನಾಟಕ ಅಂತ ಓಡೋಕ್ಕ ನಾವ್ ಏನ್ ಮಾಡ್ಲಿ? ಅವ್ರು ನಿನ್ನ ಮಾತು ಕೇಳಲ್ಲ, ನನ್ನ ಮಾತು ಕೇಳಲ್ಲ. ಕೈ ಮೀರೈತ್ ಬಾಳ. ನಡಿ ಹೋಗ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋಣ. ಹುಡುಗರ ಸಂಬಂಧ ಸಾಕಾಗ್ಬಿಟ್ಟೈತಪ್ಪ. ಬರ್ತೀವಿ ಅಂತಾರ ಜಲ್ದಿ ಬರುದೇ ಇಲ್ಲ. ಮೊದ್ಲಿನ ಕಲಾವಿದ್ರನ ಮಾಸ್ತರ್ ನಾ ಮನ್ಯಾಗ ಇದ್ದೀನಿ ಅಂತಂದ್ರು ಊರ್ ಕಾಲ ಇಡ್ತೀನಪ್ಪ ಅಂತಂದ್ರೆ ಅದಕ್ಕೆ ಮೊದಲ ರೆಡಿ ಆಗಿ ಕುಡಿದವರು ಕಾಯ್ಕೋತ ನಿಂದ್ರವರು. ಈಗ ನೋಡಿದ್ರೆ ಈಗ ಬರ್ತೀನ್ರಿ ಸರ್ ಅಂದವ್ರು 1 ತಾಸು ಅದು ಬರಂತ ಹೇಳಿಲ್ಲ. ಅವ್ ಉಪೇಂದ್ರ ನೋಡಿದ್ರೆ ಸಿನಿಮಾ ಮಾಡೋದಂತ ಅವ ಹೇಳಿದ್ದಾನ. ನನಗೆ ನೋಡಿದ್ರೆ ಇವ್ರು ಮಾತು ಕೊಟ್ಟೇನಿ, ನಾಟಕ ಮಾಡಿಸ್ಲಿಲ್ಲ ಅಂತಂದ್ರೆ ಊರ್ ಸೌಕರ್ಯ ಮಗ ಅವ ನಮಗೆ ಬಿಡುವುದಿಲ್ಲ. ಏನ್ ಪಜಿತ್ ವರ್ಷ ಕೊಂಡಪ್ಪ, ನಾನು ಯಾವಾಗ ಬರ್ತಿರ್ಬೇಕು. ನಮಸ್ಕಾರ ರೀ ಮಾಸ್ತರ. ನಮಸ್ಕಾರ ರೀ ಮೇಡಮ್, ನೀವ ಬಂದ್ರೆ ಇನ್ನ ಹುಡುಗರ ಬರ್ಲಿಲ್ಲ. ಬರ್ರಿ, ನೀವು ಹೀರೋಯಿನ್ ಪಾರ್ಕ್ ಮಾಡೋದ್ರ ಜಲ್ದಿ ಬಂದ್ರಿ. ಆ ಹುಡುಗರ ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ. ನಮಸ್ಕಾರಪ್ಪ ಶಾಪ್ ಗೌಡ. ಏನು ಮರ್ಯಾದೆ ಕೊಟ್ಟಂಗೂ ಅಲ್ಲ ಬಿಟ್ಟಂಗೂ ಅಲ್ಲ. ಮಾಸ್ತರ ಮರ್ಯಾದೆ ಕೊಟ್ಟಂಗ ಶಾಲೆ ಬಾ. ನೋಡಿದ್ರೆ ಹಿಂಗದ ಹುಡುಗರು ಅಂತ ಹೇಳಿ ಯಾವ ಊರಾಗರ ಸಿಕ್ಕಾವ ನಿಮಗಿಂತ ಹುಡುಗರು ಹೆಂಗ್ ಮಾತಾಡಕತ್ತಾರ ನೋಡ್ರಿ. ಗೌಡ್ರ ಮಕ್ಕಳು ಇವ್ರು. ಮತ್ತ ರೀ ಅವ್ರು ತಗೊಂಡ್ ನಾನೇನ್ ಮಾಡ್ಲಿ? ನನ್ನ ಆಟೋ ಡೇಟ್ಗಳು ಬಾಳ ಅದಾವ, ನಾನೇನ್ ಮಾಡ್ಲಿ? ಯಪ್ಪ ಕರ್ಮಪ್ಪ ಯಪ್ಪ. ಮಾಸ್ತರ, ಎದಕ್ ಬಂದಿ ನೀನು? ನೀನ್ ನಾಟಕ ಕಲ್ಸಕ್ ಬಂದ್ ಹೋಗಿಲ್ಲ ಹಂಗ ಕಲ್ಸು. ನಮ್ ಹಾಗೆ ಹೇಳಕ್ ಹೋಗ್ಬೇಡಿ. ನೀನ್ ಮಾಸ್ತರ ಆಗಿದ್ದೀನಿ ಹೋಗಿಲ್ಲ ಹಂಗ ನಮ್ಗೆ ಗೊತ್ತಿಲ್ಲ. ಇಲ್ಲ ನೀನು ಕಲ್ಸಾಗಿಲ್ಲ, ಎಲ್ಲ ಹೇಳ್ಕೊಡು. ನಾವು ಹೋಗ್ತೀನಿ. ನಮ್ ತೆಗಿ ಕಳ್ಸ್ಬೇಡ. ಮೊದಲ ದೌಡ ನಮ್ ತೆಗಿ ಸುದ್ದಿಲ್ಲ, ಈಗ ಹೇಳ್ತೀನಿ. ಮತ್ತೆ ನೋಡ್ರಿ ಏನು ಮಾತಾಡಿದ್ರೆ ನಾಟಕ ಹೆಂಗ್ ಕಲಿಸ್ಬೇಕು? ರೀ ಅವ್ರು ತಗೊಂಡ್ ಏನ್ ಮಾಡ್ತೀರಿ? ನನ್ನ ಆಟೋ ಡೇಟ್ಗಳು ಬಾಳ ಅದಾವ, ನಾನೇನ್ ಮಾಡ್ಲಿ? ಮಾಸ್ತರ ನಮ್ಗೆ ನಾಟಕ ಕಳಿಸ್ತಾ ಇಲ್ಲ, ಹೋಗ್ಬೇಕ? ನಾ ಹೋಗ್ತೀವಿ. ಒಬ್ಬರ ಮಂದಿ ಕಲ್ಸಂದ್ರೆ ಹೆಂಗ್ ಕಲ್ಸುದು? ಹುಡುಗರು ಬಂದ್ ಗೌಡ್ರ ಏನ್ ಮಾಡ್ಬೇಕು? ಹಿಂಗ್ ಮಾಡಿದ್ರೆ ಹೆಂಗ್ ಕಲಿಸ್ಬೇಕು ನಾನು? ಅವಾಗ ನಾನೇನ್ ಮಾಡ್ಲಿ? ನಿಮ್ಮ ನಾಟಕನೂ ಬೇಡ, ನಿಮ್ ಸುದ್ದಿನೂ ಬೇಡ, ನಾನು ಹೋಗ್ತೀನಿ. ಕರೆಸ್ತೀನಿ ಸ್ವಲ್ಪ ತಡ್ರಿ. ಮತ್ ಬಂದ್ ಹಾಕ ಹೋದ್ರೆ ಹೆಂಗ? ನೀವ್ ಯಾರು ಕಳಿಸ್ತೀರಿ? ನೀವು ಸಾಕಾಗ್ಬಿಟ್ಟೆ, ನಾವು ಹೋಗ್ತೀವಿ. ಈಗ ನನ್ಗೆ ಗೊತ್ತೈತಿ ನಿಮ್ ಡೇಟ್ ಭಾಳ ಅದಾವ ಅಂತೇಳಿ ನಾಟಕದ ಪಗಾರ ಪ್ರಾಕ್ಟೀಸ್ ಕೊಡ್ಸಾಕತ್ತೀನಿ. ಸ್ವಲ್ಪ ನಿಂದ್ರಿ ನೀವು ಹೇಳಿ ಅವ್ರಿಗೆ. ಆದ್ರೆ ನನಗೆ ಗೊತ್ತಿಲ್ರಿ, ನನಗೆ ನಾಳೆ 12 ಸಾವಿರ ನಾಟಕ ಬುಕ್ ಆಗೈತಿ. ನಿಮ್ ಪ್ರಾಕ್ಟೀಸ್ ಏನಾಗಬೇಕಾಯ್ತು? ಹೋಗ್ರಾತಾಗ. ಅಲ್ಲ ರೀ, ಈ ಊರಿಗೆ ಒಳ್ಳೆ ಒಪ್ಕೊಂಡಪ್ಪ ಯಪ್ಪ. ನಾನು ನಾಟಕಕ್ಕೆ ನಾನು ಹೋಗಿದ್ರೆ ಬೇಕಾದ್ರೆ ರೊಕ್ಕ ಸಿಕ್ತಿತ್ತು. ಇವ್ರು ನೋಡಿದ್ರೆ ರೊಕ್ಕ ಕಡೆ ಭಾಳ ಸಿಗ್ತಾವ. ಆ ಕಡೆ ಇವ್ರು ಹೊಂಟರು. ನಾನು ಹಣೆ ಬರ ನೋಡಿ ಸಿಕ್ಕೊಂಡು ಬರ್ತೀನಿ. ಗೌಡ್ರು ಭಾಳ ಕೆಟ್ಟ ಅಂತಾರೆ. ಏನ್ ಮಾಡ್ಬೇಕು? ಕೈ ಬಿಟ್ರೆ ಹಣೆ ಬರ ಹೆಂಗೈತಿಯಪ್ಪ ದೇವ್ರೆ.
ನೀನ ಕಾಪಾಡ್ಬೇಕಪ್ಪ ಯಪ್ಪ ನಾನು. ಏನೇನು ಭಯ ಅವ್ರ ನಮ್ಮ ಪಾತ್ರ ಚಲೋ ಆಗ್ಬೇಕು ಹಂಗ ನಮಗ್ ನೀವು ಮೇಂಟೈನ್ ಮಾಡ್ಬೇಕು ನೋಡ್ರಿ ನಾ ಹೇಳ್ತೀನಿ ನಮಗಂತೂ ಏನು ಬರಂಗಿಲ್ಲ ನೀವೇ ಏನ್ ಮಾಡ್ತೀರೋ ಗೊತ್ತಿಲ್ಲ ಮಸ್ತ್ ಆಗ್ಬೇಕಾದ್ರೆ ನಾ ಏನ್ ಮಾಡ್ಲಿ ನೀವು ಮಸ್ತ್ ಮಾಡ್ಬೇಕು ನೀವು ನನಗೆ ಕಲ್ಸ್ಕೊಡ್ರಿ ನಾನ್ ಯಾಕ್ರಿ ಕಲ್ಸ್ಲಿ ಮಾಸ್ತರ್ದಾರ ಅವ್ರು ಕಲ್ಸ್ಕೊಡ್ತಾರ ನಿಮಗ ನೋಡ್ರಿ ಹಿರೇನು ಭಯ ಅವ್ರ ನಮ್ಮ ಪಾತ್ರ ಚಲೋ ಆಗ್ಬೇಕು ಯಾಕಂದ್ರೆ ಮಾಸ್ತರ್ಗೆ 2 ಎಕರೆ ಹೊಲ ಕೊಟ್ಟಿನಿ ನಿಮ್ಗೆ ನಾ 4 ಎಕರೆ ಹೊಲ ಇಸ್ಕೊಡಕ್ ಮಾಡ್ತೀನಿ ನನ್ನ ಪ್ರಯತ್ನ ನೀವೇನು ಹೆದರಕ್ ಹೋಗ್ಬೇಡ್ರಿ ನಮ್ಮ ನಾಟಕ ಚಲೋ ಆಗ್ಬೇಕು ನಮ್ಮ ಪಾತ್ರ ಚಲೋ ಆಗ್ಬೇಕು ಅಷ್ಟು ಮಾಡ್ಬಿಡ್ರಲ್ಲ ಮತ್ತೇನು ಹಾನ್ರಿ ಅಲ್ಲ ನೀವು ಮಾಸ್ತರ್ 2 ಎಕರೆ ನೀವು 4 ಎಕರೆ ಹಚ್ತೀರಿ ಹಂಗಾರ ಒಂದ್ ಕೆಲಸ ಮಾಡ್ಬಿಡ್ರಿ ಏನದು ನೀವು ನನಗೆ 4 ಎಕರೆ ಪ್ರತಿ ವರ್ಷ ಕೊಡ್ಕೊತ ಹೋಗ್ರಿ ನಿಮ್ ಊರಿಗೆ ನಾನು ಫಿಕ್ಸ್ ಆಗ್ಬಿಟ್ಟು ಅಷ್ಟು ಮಾಡ್ರಲ್ಲ ಮತ್ತೇನಾಗ್ತದೆ ಮತ್ತೇನ್ರಿ ಹಿರೇನು ಭಯ ಅವ್ರ ಯಾಕ್ರಿ ಗೌಡ್ರ ಬೇಳೆ ಕೊಟ್ಟ ಹಂಗೆ ಕೈ ನುಗ್ತಿರಲ್ಲ ನೀವು ಏನಿಲ್ರಿ ತಪ್ಪು ತಿಳ್ಕೊಬೇಡ್ರಿ ನೀವು ಹೀರೋನಿ ನಾ ಹೀರೋ ಅಲ್ಲ ಅದಕ್ಕಾಗಿ ಸ್ವಲ್ಪ ಕೈ ಟಚ್ ಮಾಡಿ ತಪ್ಪು ತಿಳ್ಕೊಬೇಡ್ರಿ ಏನ್ ತಪ್ಪು ತಿಳ್ಕೊಬೇಡ್ರಿ ನಾನು ಯಾರು ಗೊತ್ತಿಲ್ಲ ಇಡೀ ಕರ್ನಾಟಕ ನಂಬರ್ 1 ನಟಿ ಅದೀನಿ ನಾನು ನನ್ನ ಸುದ್ದಿಗೆ ಏನಾರ ನೀವು ಬಂದ್ರಿ ನಿಮ್ ಗ್ರಹಚಾರನ ಬಿಡಿಸ್ತೀನಿ ನಾನು ಹಂಗಲ್ರಿ ಭಯ್ಯಾರ ನಿಮ್ಗೆ 4 ಎಕರೆ ಹೊಲ ಕೊಟ್ಟಿನಲ್ಲ ಅದಕ್ಕಾಗಿ ಏನು ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಅವ್ರಿಸ್ಕೊಳ್ಳಿ ಏನ್ರಿ ಅಂತ ಮಾತಾಡೋದು ನಿಮ್ಮ ಹೆಣ್ಮಗಳೈತಿ ಅಲ್ಲ ಸ್ವಲ್ಪ ಕೈ ಟಚ್ ಮಾಡೋದಕ್ಕೆ ಇಷ್ಟೆಲ್ಲ ಮಾತಾಡೋದಿಲ್ಲ ಹಾ ಭಯ್ಯಾರ ನೀವೇ ತಪ್ಪು ತಿಳ್ಕೊಬೇಡ್ರಿ ನೀವೇ ಹೀರೋನಿ ನಾನು ಹೀರೋ ಅಂತ ನಿಮ್ಮ ಸಲಗಿನ ಮಾತಾಡ್ತೇನ್ರಿ ನಡ್ರಿ ಹೋಗೋಣ ನೀನ್ ಹೀರೋ ಇರ್ಬೋದು ನಾ ಹೀರೋಯಿನ್ ಇರ್ಬೋದು ರೊಕ್ಕ ಐತಂತಲಿ ಎಲ್ಲಿ ಬೇಕಲ್ಲ ಹರಡಕ್ ಹೋಗ್ಬೇಡ್ರಿ ನಿನ್ನ ಮುದ್ದೆ ಮಾಡಿ ನುಂಗೆ ಬಿಡ್ತಾರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ಆಯ್ತಲ್ಲ ಏನಾದ್ರು ಅಡ್ಜಸ್ಟ್ ಮಾಡ್ಕೋರಿ ಮುಗಿತ್ ಕೆಲಸ ನಡ್ರಿ ಒಟ್ಟು ನನ್ಗೇನು ನನ್ನ ಪಾತ್ರ ಹೈಲೈಟ್ ಆಗ್ಬೇಕು ನೋಡ್ರಿ ಒಟ್ಟ ಹೈಲೈಟ್ ಮಾಡ್ತೀನಿ 4 ಎಕರೆ ಆಯ್ತು ಹೇಳಿದಲ್ರಿ 4 ಎಕರೆ ಹೊಲ ಕೊಡ್ತೀನಿ ಅಂತ ಹೇಳಿದ್ನಲ್ರಿ ಆಯ್ತು ನಮಸ್ಕಾರ RMD ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲ್ ಅನ್ನ ಬೆಳೆಸಿ ಕಲಾವಿದರನ್ನ ಉಳಿಸಿ ನಮಸ್ಕಾರ.